ಇಲ್ಲ ಈಗೇನು ಜೀವಂತ ಇಲ್ಲ. ಈ ಚುನಾವಣೆ ಆದ್ಮೇಲೆ ನೋಡೋಣ. ಲೋಕಸಭಾ ಚುನಾವಣೆಗೂ ಮೊದಲೇ ನೀವು DCM ಆಗ್ತೀರಾ ಸರ್? ನಾವೆಲ್ಲೂ ಡಿಮಾಂಡ್ ಮಾಡಿಲ್ಲ, ಕೇಳೇ ಇಲ್ಲ. ನಾವೆಲ್ಲೂ ಕೇಳೇ ಇಲ್ಲ. ನಾವು ಯಾವಾಗ ನಮ್ಗೆ ಮಾಡೋದು ಎಲ್ಲೂ ಕೇಳೇ ಇಲ್ಲ. ಇನ್ನೇನಿದ್ರು ಅದು MP ಚುನಾವಣೆ ನಂತರ ಅದು ಡಿಮಾಂಡು. ಅಲ್ಲಿವರೆಗೆ ಸ್ಥಗಿತಾರೆ. ಫ್ಲೈಟ್ ಮೋಡಲ್ಲಿ ಹಾಕ್ಬಿಡೋದು. ಇನ್ನೂ ಜೀವಂತವಾಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ನಿಮಗೆ ಇನ್ನೂ ನಿರೀಕ್ಷೆಗಳು ಇದಾವಲ್ಲ ಸರ್? ಯಾವುದ್ರೆ? DCM ಆಗ್ಬೋದು. ಇಲ್ಲ, ನಮ್ದೇನು ಆಸೆ ಇಲ್ಲ. ನಮ್ದೇನೋ ಆಗಬೇಕಂತ ಆಸೆ ಇಲ್ಲ, ಆಗಲೇಬೇಕಂತೇನಿಲ್ಲ. ಸೊ ಅದೆಲ್ಲೋ ಅದಕ್ಕೆ ಒಂದು ಸಮುದಾಯದಿಂದ ಒತ್ತಡ ಬಂದಿತ್ತು, ಅವ್ರು ಕೂಗು ಕೇಳಿತ್ತು. ಅವಾಗ ಕೂಡ ಅದನ್ನೇ ಹೇಳಿದ್ದೀವಿ, ಮಾಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟೆ ಅಂತ ವಿಚಾರ ಅಂತ. ಈಗಂತೂ ಪ್ರಶ್ನೆ ಇಲ್ಲ, ಯಾಕೆ ಚುನಾವಣೆ ಬರ್ತಾ ಇದೆ, ಚುನಾವಣೆಗೋಸ್ಕರ ಹೋಗಬೇಕಾಗಿದೆ. ಈಗ DCM ಕೊಡಿ, ಅದು ಕೊಡಿ ಅದು ಕೇಳೋದು ಕೂಡ ಸರಿಯಲ್ಲ. ಚುನಾವಣೆ ಅಂತ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲ ಈಗೇನು ಜೀವಂತ ಇಲ್ಲ. ಈ ಚುನಾವಣೆ ಆದ್ಮೇಲೆ ನೋಡೋಣ. ಲೋಕಸಭಾ ಚುನಾವಣೆಗೂ ಮೊದಲೇ ನೀವು DCM ಆಗ್ತೀರಾ ಸರ್? ನಮಗೆ ಗೊತ್ತಿರ್ತೈತೆ ಯಾರು ಕೆಲಸ ಮಾಡ್ತಾರೆ, ಯಾರು ಮಾಡಿದ್ದಾರೆ. ಯಾಕಂದ್ರೆ ಕೆಲವರು ಇಲ್ಲಿ ಡೈರೆಕ್ಟಾಗಿ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾರೆ, ಜಿಲ್ಲೆಯಲ್ಲಿ ಎಂಟ್ರಿ ಬೇರೆ ಇರ್ತೈತೆ. ಹಂಗಾಗಿ ಕನ್ಫ್ಯೂಸ್ ಆಗಬಾರ್ದಂತ. ಕೇಳಿದ್ರೆ ಏನು ತಪ್ಪೇನಿಲ್ಲ. ಸೊ ಅಂತಿಮವಾಗಿ CM ಅವ್ರಿಗೆ DCM ಅವ್ರಿಗೆ ಬಿಟ್ಟು ವಿಚಾರ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಅಷ್ಟೇ, ಯಾರು DCM ಅವರ. ಸೊ ಅದು ಪರಿಗಣಿಸೋದು ಬಿಡೋದು ಅವ್ರಿಗೂ ಬಿಟ್ಟಂಥ ವಿಚಾರ. ಅಂತಿಮವಾಗಿ ನಿರ್ಣಯ CM ಅವ್ರದ್ದು, DCM ಅವ್ರದ್ದು. ಸೊ ಅವ್ರದ್ದು ಹೇಳುವಂಥ ಅಭಿಪ್ರಾಯ ಹೇಳಿದ್ದಾರೆ ಅಷ್ಟೇ. ನಿಮ್ಮನ್ನು ವಿಶ್ವಾಸಕ್ಕೆ ತಗೊಂಡವ್ರ ಸರ್ ಅಭಿಪ್ರಾಯ? ಹೇಳಿದ್ದೀವಿ, ನಾವು ನಮ್ದು ಹೇಳಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯವ್ರು ಕೊಡಿ. ಯಾವುದ್ರೆ ಪರಿಗಣತೆ ಹೇಳಿದ ಲಿಸ್ಟ್ ಕೊಟ್ಟಿದ್ದೀವಿ. ಅದ್ರಾಗ ಯಾವುದಾಗಿದೆ ಯಾವ್ದು ನಮಗೆ ಗೊತ್ತಿನ್ನು ರಿಲೀಸ್ ಆದ್ಮೇಲೆ ಗೊತ್ತಾಗೋದು. ಲಿಸ್ಟ್ ಅಂತ ಕೊಟ್ಟಿದ್ದೀವಿ. ಇನ್ನು ಮಾಡಿದ ಮ್ಯಾಗ ಅದ್ರಾಗ ಯಾವುದಾಗಿದೆಯಲ್ಲ ಅಂತ ಅವಾಗ ಗೊತ್ತಾಗೋದು. ಸೊ ಅಲ್ಲಿವ್ರಿಗೆ ಹೆಂಗೆ ಹೇಳಿಕ್ಕಾಗೋದು. ನಿಮ್ಮ ಇಲಾಖೆ ವ್ಯಾಪ್ತಿಗಳಲ್ಲಿ ಇರುವಂತಹ ನಿಗಮ ಮಟ್ಟದ ಒಂದು ಕಡೆ ಸೇರಿ ಈ ಒಂದು ವಿಚಾರವಾಗಿ ಇಲ್ಲ, ಆ ರೀತಿ ಚರ್ಚೆ ಯಾವುದು ಎಲ್ಲೂ ಆಗಿಲ್ಲ. ಅದು ಅದ್ರ ಲಿಸ್ಟ್ ಕೊಡುವಂತ ಕೊಟ್ಟಿದ್ದೀವಿ ಅಷ್ಟೇ. ಲಿಸ್ಟ್ ಕೊಟ್ಟಿದ್ದೀವಿ. ಪರಮೇಶ್ವರ್ ಹೇಳಿ CM DCM ವಿವೇಚನೆಗೆ ಬಿಟ್ಟಿದ್ರೆ ಅವರೆಲ್ಲರೂ ಅಭಿಪ್ರಾಯ ತಗೊಂಡು ಮಾಡ್ತಾ ಇದ್ರು. ಜನರಲ್ ಸೆಕ್ರೆಟರಿ ಅವರೇ ಇಂಟರ್ಫಿಯರ್ ಆಗಿ ಮಾಡ್ತಾ ಇದ್ದಾರೆ. ಇಲ್ಲ, ಅದು ಆ ವಿಚಾರ ನಮ್ಗೆ ಗೊತ್ತಿಲ್ಲ. ಅದು ಅವ್ರಿಗೆ ಗೊತ್ತಿದ್ದ ವಿಚಾರ. ನಮ್ದಿಷ್ಟೇ ನಮ್ಮ ಜಿಲ್ಲೆಗೆ ನಮ್ಮವ್ರನ್ನ ಕೇಳಿ ಮಾಡೋದು ತಿಳಿದ್ವಿ, ಲಿಸ್ಟು ಕೊಟ್ಟಿದ್ದೀವಿ. ಅದು ಲಿಸ್ಟ್ ಹೊರಗೆ ಬಂದ ಮೇಲೆ ಗೊತ್ತಾಗೋದು ಯಾವುದು ಏನಂತ. ಇಲ್ಲ, ನಾವು ಅಧ್ಯಕ್ಷ ಭೇಟಿಗಿಲ್ಲ. ನಾವು ಭೇಟಿಗಿಲ್ಲ, ಬೇರೆಯವ್ರು ಭೇಟಿಯಾಗಿ ಭೇಟಿಯಾಗಿಲ್ಲ. ಮತ್ತೆ ನೋಡೋಣ, ಅವ್ರು ಯಾತ್ರೆಯಲ್ಲಿ ಇದ್ದಾರೆ. ಯಾತ್ರೆ ಆದ್ಮೇಲೆ ಹೋಗ್ತೀವಿ ಮತ್ತೆ. ಅಥವಾ ಚುನಾವಣೆ ಆದಮೇಲೆ ಇನ್ನೇನು ಬಹುಶಃ ಕಷ್ಟ. ಯಾಕಂದ್ರೆ ಇನ್ನೇನಿದ್ರು ನಮ್ಮ ಗುರಿ ಚುನಾವಣೆ ಒಂದೇ. ಇನ್ನು ನಿಗಮ ಮಂಡಳಿ ಆಯಿತು, DCM ಆಯಿತು, ಇದೆಲ್ಲ ಮ್ಯಾಟ್ರ್ ಕ್ಲೋಸ್ ಇದು. ಇಲ್ಲ ಈಗೇನು ಜೀವಂತ